ನಡಿಲಿಕ್ಕಾಗುವುದು. ಊರಿಂದ ಇಲ್ಲಿ ಬರಲಿಕ್ಕೆ 12 ಗಂಟೆ ಬೇಕಾಯಿತು. ಟೋಟಲ್ ಆಗಿ 44 ಕಿಲೋಮೀಟರ್ ಆಯಿತು. ಇವತ್ತಿನ ನಮ್ಮ ಕಾಲ್ನಡಿಗೆ 44 ಕಿಲೋಮೀಟರ್ ಆಯಿತು. ಸೊ ನಮಸ್ಕಾರ ಸ್ನೇಹಿತರೆ, ನನ್ನ ಬ್ಯಾಗ್ ಪ್ಯಾಕ್ ಎಲ್ಲ ನೋಡಿ ಗೊತ್ತಾಗಿರ್ಬೋದು. ಇವತ್ತನೇ ತಾರೀಕು 16ನೇ ತಾರೀಕು. ಇವತ್ತು ನಾನು ನಮ್ಮ ಮನೆಯಿಂದ ಅಂದರೆ ಭಟ್ಕಳದಿಂದ ತಿರುಪತಿ ಬಾಲಾಜಿ ಟೆಂಪಲ್ ಕಡೆ ಪಾದಯಾತ್ರೆ ಮಾಡಿ ಹೋಗ್ತಾ ಇದ್ದೀನಿ. 700ರಿಂದ 800 ಕಿಲೋಮೀಟ್ರ್ ಆಗ್ಬೋದು, ಅಷ್ಟು ದೂರ. ನಾನು ಒಬ್ಬನೇ ಅಲ್ಲ, ಸುಮಾರು ಜನ ಇದ್ದಾರೆ. ಇವಾಗ ಮೊದಲೇ ನಮಗೆ ಶಾಸ್ತಾನದಲ್ಲಿ ಹೋಗಬೇಕಾಗತ್ತೆ. ಶಾಸ್ತಾನದಲ್ಲಿ ಹೋಗಿ ಅಲ್ಲಿ ಸುಮಾರು ಜನ ಇದ್ದಾರೆ. ಒಂದು ಟೋಟಲ್ ಆಗಿ ಒಂದು 200-300 ಜನ ಆಗ್ಬೋದು, ನನಗೆ ಸರಿಯಾಗಿ ಗೊತ್ತಿಲ್ಲ. ನನ್ನ ಇದು ಮೊದಲನೇ ವರ್ಷ, ಇದು ನಡೆದು ಈಗ 16ನೇ ವರ್ಷ ಅಂತ ಇವ್ರದ್ದು ಪಾದಯಾತ್ರೆ ಹೋಗೋದು. ಇವಾಗ ನೋಡೋಣ ಗೈಸ್, ನಮ್ಮೊಟ್ಟಿಗೆ ಯಾವ ರೀತಿ ಆಗುತ್ತಂತ. ಈ ಒಂದು ನಮ್ಮ ಜರ್ನಿ ಇದೆಯಲ್ಲ, 19 ದಿನ ಆಗ್ಬೋದು ಈ ಒಂದು ಜರ್ನಿ. ಯಾವ ರೀತಿ ಆಗುತ್ತೆ, ಯಾವ ರೀತಿ ಅನುಭವ ಆಗುತ್ತೆ ಪಾದಯಾತ್ರೆ ಮಾಡಿ ಎಲ್ಲ ತಿಳಿಸ್ತೀನಿ ಸ್ನೇಹಿತರೆ. ಡೈಲಿ ಲಾಗ್ ಮಾಡುವ ಅಂತ ನೋಡಿದ್ದೇನೆ, ಏನಾಗುತ್ತಂತ ನನಗೂ ಗೊತ್ತಿಲ್ಲ. ನೋಡೋಣ ಗೈಸ್, ಆದರೆ ಡೈಲಿ ಲಾಗ್ ಮಾಡೋಣ, ಇಲ್ಲಾದರೆ ನೋಡೋಣ ಯಾವ ರೀತಿ ಆಗುತ್ತಂತ. ನಮ್ಮ ಜರ್ನಿ ಬಗ್ಗೆ ತಿಳಿಸ್ತಾ ಇರ್ತೀನಿ. ಇವಾಗ ಜಸ್ಟ್ ಹೈವೇಲಿ ರೀಚ್ ಆಗಿಬಿಟ್ವಿ ನಾವು. ಟೋಟಲಾಗಿ ಮತ್ತೆ 4 ಜನ ಮುಂದ್ಗಡೆ ಇದ್ದಾರೆ, ಮತ್ತು ಮುಂದ್ಗಡೆ ಮತ್ತು 3 ಜನ ಇದ್ದಾರೆ. ಟೋಟಲ್ ಒಂದು 10 ಜನ ಆಗ್ಬೋದು ನಾವು. ಇವಾಗ ಹೈವೇಲಿ ಇದ್ದೇವೆ, ಕಾಣಿಸ್ತಿದೆ ನೋಡ್ಬೋದು. ಇಲ್ಲಿಂದ ಸುಮಾರು ಒಂದು 40 ಕಿಲೋಮೀಟರ್ ನಾವು ಹೋಗಬೇಕಾಗುತ್ತೆ. 40 ಕಿಲೋಮೀಟರ್ ಆದಮೇಲೆ ಮತ್ತೆ ರೆಸ್ಟ್ ಮಾಡೋದು ನೈಟೆಲ್ಲ. ಆಮೇಲೆ ಮತ್ತೆ ಸುಮಾರೊಂದು 20 ಕಿಲೋಮೀಟರ್ ಆದಮೇಲೆ ಅಲ್ಲಿಂದ ಅವ್ರದ್ದೇನೋ ಶಾಸ್ತ್ರ ಇರುತ್ತಂತೆ, ಏನೋ ತುಳಸಿ ಮಾಲೆ ಹಾಕೋದು. ನನಗೆ ಸರಿ ಗೊತ್ತಿಲ್ಲ, ಅಲ್ಲೋದ್ಮೇಲೆ ಎಲ್ಲ ನೋಡೋಣ. ಜಸ್ಟ್ ಇವಾಗ ಚಹಾ ಎಲ್ಲ ಕುಡಿದು ಇವಾಗ ಮತ್ತೆ ಹೊರಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಮತ್ತೆ ವಿನೋದಣ್ಣ ಅವರು ತೋರಿಸ್ತೀನಿ. ಅಣ್ಣ, ನಿಮ್ಮದು ಎಷ್ಟನೇ ವರ್ಷ ಇದು? 3ನೇ ವರ್ಷ. 3ನೇ ವರ್ಷ ಅಲ್ಲ? ಸ್ಟಾರ್ಟಿಂಗ್ ಪ್ರಾಬ್ಲಮ್ ತೊಂದರೆ ಆಗೋದಿಲ್ಲ ಏನಲ್ಲ? ಒಂದು 700 ಕಿಲೋಮೀಟ್ರ್ ಹೋಗ್ಬೇಕಲ್ಲ. ಸೀದಾ ಇವಾಗ ಗುರು ರಾಘವೇಂದ್ರ ಸ್ವಾಮಿಯ ಮಠ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸ್ಟಾಪಲ್ಲಿ ಬಂದಿದ್ದೇವೆ. ಹಬ್ಬ ಅಂದರೆ ಒಂದು 15ಕ್ಕೂ ಹೆಚ್ಚಾಯಿತು ನಾವು ಬಂದಂಥ ಕಿಲೋಮೀಟರ್ ಮನೆಯಿಂದ ಬಂದಿದ್ದು. <coughs> 23 ಕಿಲೋಮೀಟ್ರ್ ಆಯಿತು ಮನೆಯಿಂದ ಈ ಪಾಯಿಂಟಿಗೆ ಬಂದು. ಟೋಟಲ್ ಆಗಿ ಜಸ್ಟ್ ಬೈಂದೂರಲ್ಲಿ ರೀಚ್ ಆಗಿಬಿಟ್ವಿ ನಾವು. ಯಾರೋ ಹೋದ ವರ್ಷ ಪಾದಯಾತ್ರೆ ಬಂದಿದ್ದವರು ಏನೋ ಟಿಫಿನ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಈ ಹೋಟೆಲಲ್ಲಿ ಬಂದು. ಇವಾಗ ಅವರೇ ಏನೆಲ್ಲ ವ್ಯವಸ್ಥೆ ಮಾಡಿದಾರಂತೆ, ನೋಡೋಣ ಏನಂತ. ತಿಂಡಿ ಮಸ್ತಾಯಿತು, ಮಸ್ತಿತ್ತು ತಿಂಡಿ ಎಲ್ಲ. ಇವತ್ತಿನ ತಿಂಡಿ ವ್ಯವಸ್ಥೆ ಮಾಡಿದವರು ಇಲ್ಲಿದ್ದಾರೆ. ನಿಮ್ಮ ಹೆಸರು? ಇವತ್ತು ಚಾಯ್ನ ವ್ಯವಸ್ಥೆ ಮಾಡಿದಂಥ ನಿಮ್ಮ ಹೆಸರು? ಇವಾಗ ಎಲ್ಲರೂ ಒಟ್ಟಾಗಿದ್ದಾರೆ, ಅಂದರೆ 9 ಜನ ಇದ್ದಾರೆ. ಕುಮಟದಿಂದ 3 ಜನ, ಆಮೇಲೆ ನಮ್ಮ ಭಟ್ಕಳದಿಂದ ಒಂದು 4-5 ಜನ, ಟೋಟಲಾಗಿ 9 ಜನ ಇದ್ದಾರೆ. ಆಮೇಲೆ ಗೊಂಗೋಳಿಂದ ನಾಳೆ ಬರ್ತಾರೆ ಗೊಂಗೋಳಿಂದ. ಆಮೇಲೆ ನಾಡ್ದು 18ನೇ ತಾರೀಕಿಗೆ ಸೀದಾ ಶಾಸ್ತಾನದಲ್ಲಿ ಹೋಗೋದು. ಶಾಸ್ತಾನದಲ್ಲಿ ಹೋಗಿ ಅಲ್ಲಿನೇನು ಶಾಸ್ತ್ರ ಇದೆ ಅಂತೆ, ತುಳಸಿ ಮಾಲೆಲ್ಲ ಹಾಕಿ ಆಮೇಲೆ ಅಲ್ಲಿಂದ ಟೋಟಲಾಗಿ ಒಂದು 200-300 ಜನ ಇರ್ಬೋದು. ಇವಾಗ ಜಸ್ಟು ನಾಗೂರು ಹನುಮಾನ್ ದೇವಸ್ಥಾನದಲ್ಲಿ ರೀಚ್ ಆದ್ವಿ ನಾವು. ಈಗ ಕಾಣಿಸ್ತಾ ಇದೆ ನೋಡಿ, ಈ ಸ್ಪಾಟಲ್ಲಿ ಬಂದು ದೇವಸ್ಥಾನದಲ್ಲಿ ರೆಸ್ಟ್ ಮಾಡ್ತಾ ಇದ್ದೇವೆ. 13 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ರೂಮಿಗೆ ರೆಸ್ಟ್ ಮಾಡೋದು. ಆಮೇಲೆ ಮತ್ತೆ ನಾಳೆ ಟೋಟಲಾಗಿ ಒಂದು 32 ಕಿಲೋಮೀಟ್ರ್ ಆಯಿತು ಮನೆಯಿಂದ ಇಲ್ಲಿ ಬರಲಿಕ್ಕೆ. ಹಬ್ಬ ಅಂದರೆ ಒಂದು 7-8 ಗಂಟೆ ಆಯಿತು ಇಲ್ಲಿ ಬರಲಿಕ್ಕೆ. ನಮ್ಮ ಮನೆಯಿಂದ 5:40 ಎಷ್ಟು ಬಿಟ್ಟಿದ್ದು, 6 ಗಂಟೆ ಇಟ್ಟರು
ಇಲ್ಲಿ ಬರಲಿಕ್ಕೆ ಇವಾಗ 2 ಗಂಟೆ ಆಗಿದೆ. 8 ತಾಸಾಯಿತು ಈ ಜಾಗಕ್ಕೆ ಬರಲಿಕ್ಕೆ. 8 ತಾಸು ಬೇಕಾಯಿತು 30 ಕಿಲೋಮೀಟರ್ ವಾಕ್ ಮಾಡಲಿಕ್ಕೆ. ಅಂದರೆ ನಾನ್ ಸ್ಟಾಪ್ ಅಲ್ಲ, ಅಂದರೆ ನಾವು ಚಹಾ ಕುಡಿಲಿಕ್ಕೆ ಹಬ್ಬ ಹಂಗೆ ಹಿಂಗೆ ಅಂದರೆ 1 ಗಂಟೆ ರೆಸ್ಟ್ ಅಂತೂ ಮಾಡಿದ್ದೇವೆ. ಊಟ ಆಮೇಲೆ ತಿಂಡಿ ಆಮೇಲೆ ಸ್ವಲ್ಪ ರೆಸ್ಟ್ ಅಂತ ಒಂದು 40ರಿಂದ 50 ನಿಮಿಷ ನಾವು ರೆಸ್ಟ್ ಮಾಡಿದ್ದೇವೆ. ರೆಸ್ಟ್ ಸಿಕ್ತು, ಒಂದು 40 ನಿಮಿಷ ರೆಸ್ಟ್ ಮಾಡಿ ಮತ್ತಿವಾಗ ಪುನಃ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾಕಂದರೆ ಟೈಮ್ ಆಗುತ್ತೆ, ಅದ್ರಗೋಸ್ಕರ ಬೇಗನೆ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. 3:40 ಆಯ್ತು ಇವಾಗ ಟೈಮ್. ನಡೀತಾ ಇದ್ದಾರೆ, ಲೇಟ್ ಆದರೆ ಕಷ್ಟ ಆಗುತ್ತೆ. 12 ಕಿಲೋಮೀಟರ್ ಮತ್ತೆ ಹೋಗ್ಬೇಕಾಗುತ್ತೆ. ಅದ್ರಗೋಸ್ಕರ ಬೇಗನೆ ಹೋಗೋಣ. ರಾತ್ರಿ ಆದರೆ ಮತ್ತೆ ರಗಲಾಗ್ಬೋದು. ಅದಕ್ಕೋಸ್ಕರ ಹೋಗೋಣ ತಿರುಪತಿಗೆ ದಾಸ್ತಾನದಿಂದ ಹೋಗೋದು. ದಾಸ್ತಾನ ಸುಮಾರು ನಾವು ಒಳಗಡೆ ಇದ್ರನ್ನೆಲ್ಲ ನಡ್ಕೊ ಬರ್ತಿದ್ರ. ಹೌದಾ? ನಾವು 9 ಜನ ಇದ್ರಿ, ಹಿಂದಿದ್ರು. ಬೀಚ್ ನೋಡ್ಬೋದು, ಮರುವಂತೆ ಬೀಚ್. 5:15 ಆಗ್ತಾ ಬಂದ ಟೈಮ್. ಇವಾಗ ಸ್ಟೇ ಮಾಡ್ಲಿಕ್ಕಂತ ರೂಮ್ ಮಾಡಿದಲ್ಲಿ ರೀಚ್ ಆಗಿದ್ದೇವೆ. ಇಲ್ಲಿಂದ ಒಂದು 200 ಮೀಟರ್ ಇರ್ಬೋದು. ವೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಹಿಂದ್ಗಡೆ ಇದ್ದಾರೆ, 5 ಜನ ಇದ್ದಾರೆ. ಅವ್ರಿಗೆ ವೇಟ್ ಮಾಡ್ತಾ ಇದ್ದೇವೆ. 6 ಗಂಟೆ ಆಯ್ತು, ಇವಾಗ 6 ಕಾಲ ಆಯಿತು. 12 ಗಂಟೆ ಬೇಕಾಯಿತು ನಮ್ಮ ಊರಿಂದ ಇಲ್ಲಿ ಬರಲಿಕ್ಕೆ. 12 ಗಂಟೆ ಬೇಕಾಯಿತು. ಟೋಟಲ್ ಆಗಿ 44 ಕಿಲೋಮೀಟರ್ ಆಯಿತು ಇವತ್ತಿನ ನಮ್ಮ ಕಾಲ್ನಡಿಗೆ. 44 ಕಿಲೋಮೀಟರ್ ಆಯಿತು. ಫ್ರೆಶಪ್ ಆಗಿ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು, ಬೊಂಡ ಕೂಡ ತಂದುಕೊಟ್ಟಿದ್ದಾರೆ. ಆಮೇಲೆ ನೀರಿನ ವ್ಯವಸ್ಥೆ ಆಗಲಿ, ಬಾಳೆಹಣ್ಣೆ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಸಂತೋಷ್ ಅಣ್ಣವರು. ಬೊಂಡ ಕುಡ್ಕೊಳ್ಳುವ ಇವಾಗ. ಇವಾಗ ಗೊತ್ತಾಗ್ತಾ ಇದೆ ನೋವೆಲ್ಲ ಯಾವ ರೀತಿ ಆಗ್ತಾಯಿದೆ ಅಂತ. ಊಟ ಎಲ್ಲ ಮುಗಿದು ಫುಲ್ ಹೊಟ್ಟೆ ತುಂಬ ಹೋಗ್ಬಿಡ್ತು. ಒಳ್ಳೆ ಮಸ್ತಾಯಿತು ಊಟ. ಒಳ್ಳೆ ಹೆಲ್ಪ್ ಮಾಡಿದ್ರು ಇವರು ಗಂಗೊಳ್ಳಿಯವರು. ಒಳ್ಳೆ ಊಟದಿಂದ ಹಿಡಿದು ಬಾಳೆಹಣ್ಣು ಬೊಂಡ ಎಲ್ಲ ವ್ಯವಸ್ಥೆ ಮಾಡಿಬಿಟ್ರು ಇಲ್ಲಿ. ಓಕೆ, ಇವತ್ತಿನ ಡೇ 1 ವ್ಲಾಗ್ ಇಷ್ಟೇ. ಮತ್ತು ನಾಳೆ ಸಿಗೋಣ ಡೇ 2.